ಹಾಸ್ಪಿಟಲಲ್ಲಿ ಡೆಲಿವರಿ ಆದ ನಂತರ ಯಾವ ಯಾವ ವ್ಯಾಕ್ಸಿನೇಷನ್ನ ಮಕ್ಕಳಿಗೆ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಮೊದಲಿಗೆ ಮಕ್ಕಳಿಗೆ ಯಾಕೆ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು, ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ ಏನು ಉಪಯೋಗ, ಮತ್ತೆ ವ್ಯಾಕ್ಸಿನೇಷನ್ ಖಂಡಿತವಾಗ್ಲೂ ಯಾಕೆ ಹಾಕಿಸ್ಲೇಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ವ್ಯಾಕ್ಸಿನೇಷನ್ ಅನ್ನೋದು ಕಂಪಲ್ಸರಿ ಎಲ್ಲ ಮಕ್ಕಳಿಗೂ ಕೂಡ ಹಾಕಿಸ್ಲೇಬೇಕು. ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಕಾವ್ಯ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಟಾಪಿಕಲ್ಲಿ ಬಂದು ಮಕ್ಕಳ ವ್ಯಾಕ್ಸಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ ಗೈಸ್. ಮಕ್ಕಳ ವ್ಯಾಕ್ಸಿನೇಷನ್ನು ಯಾವ ರೀತಿ ವ್ಯಾಕ್ಸಿನೇಷನ್ನ ಮಕ್ಕಳಿಗೆ ಹಾಕ್ಸ್ಬೇಕು, ಮತ್ತು ವ್ಯಾಕ್ಸಿನೇಷನ್ ಹಾಕ್ಸೋದ್ರಿಂದ ಮಕ್ಕಳಿಗೆ ಎಷ್ಟು ಅಡ್ವಾಂಟೇಜ್ ಇದೆ, ಮತ್ತು ಯಾವ ಸ್ಟೇಜಲ್ಲಿ ಯಾವ ವ್ಯಾಕ್ಸಿನೇಷನ್ನ ಮಕ್ಕಳಿಗೆ ಕೊಡಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಅಂತ ಹೇಳ್ತಾ ಇನ್ನು ಮುಂದೆ ಬರುವಂತಹ ವಿಡಿಯೋಗಳಿಗೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಗೈಸ್. ಮೊದಲನೇದಾಗಿ ಹೇಳೋದಾದರೆ, ಹುಟ್ಟಿದ ಮಕ್ಕಳಿಗೆ ಯಾವ ವ್ಯಾಕ್ಸಿನೇಷನ್ನ ಹಾಕ್ಸ್ಬೇಕು ಅನ್ನೋದ್ರ ಬಗ್ಗೆ ತುಂಬ ಡೌಟ್ ಇರುತ್ತೆ ಮತ್ತು ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಅಂದರೆ ಇವಾಗ ಹುಟ್ಟಿರುವಂತಹ ಮಕ್ಕಳಿಗೆ ಯಾವ ವ್ಯಾಕ್ಸಿನೇಷನ್ ಹಾಕ್ಸ್ಬೇಕು ಅನ್ನೋದು ತಾಯಂದಿರಿಗೆ ತುಂಬ ಕನ್ಫ್ಯೂಷನ್ಸ್ ಇರುತ್ತೆ. ಮತ್ತು ಯಾವ್ಯಾವ ರೀತಿ ವ್ಯಾಕ್ಸಿನೇಷನ್ನು ಯಾವ ಟೈಮಲ್ಲಿ ಹಾಕ್ಸ್ಬೇಕು ಅನ್ನೋದ್ರ ಬಗ್ಗೆನೂ ಕೂಡ ತುಂಬ ಡೌಟ್ಸ್ ಇರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ವ್ಯಾಕ್ಸಿನೇಷನ್ ಬಗ್ಗೆ ಇರುವಂತಹ ಡೌಟ್ನ ಸ್ವಲ್ಪ ಕ್ಲಿಯರ್ ಮಾಡೋಣ. ಬನ್ನಿ ವಿಡಿಯೋ ನೋಡ್ಕೊಬರೋಣ. ಬೇಬೀಸ್ಗೆ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಮಕ್ಕಳಿಗೆ ನೆಕ್ಸ್ಟ್ ಇತರೆ ವ್ಯಾಕ್ಸಿನೇಷನ್ ಪ್ರಿವೆಂಟಬಲ್ ಡಿಸೀಸಸ್ ಕಾಯಿಲೆಗಳು ಬರಬಾರ್ದು ಅಂತ ಹೇಳೋದಾದರೆ ವ್ಯಾಕ್ಸಿನೇಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ರೀತಿಯ ಮಕ್ಕಳಿಗೂ ಕೂಡ ಕರೆಕ್ಟ್ ಟೈಮಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದು ತುಂಬ ಅನುಕೂಲ ಅಂತಲೇ ಹೇಳ್ಬೋದು. ಮುಂದೆ ಯಾವುದೇ ರೀತಿ ಕಾಯಿಲೆಗೆ ತುತ್ತಾಗಬಾರ್ದು ನಮ್ಮ ಮಕ್ಕಳು ಅನ್ನೋದಾದರೆ ವ್ಯಾಕ್ಸಿನೇಷನ್ನ ಖಂಡಿತವಾಗ್ಲೂ ಕರೆಕ್ಟ್ ಟೈಮಿಗೆ ವ್ಯಾಕ್ಸಿನೇಷನ್ ಹಾಕ್ಸೋದು ತುಂಬ ಒಳ್ಳೆಯದು. ಹುಟ್ಟಿದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅನ್ನೋದು ಅಟ್ ಬರ್ತೆ ಕೊಡ್ತಾರೆ. ಬಿಫೋರ್ ಡಿಸ್ಚಾರ್ಜ್ ನೀವು ವ್ಯಾಕ್ಸಿನೇಷನ್ ಆಗಿದೆಯಾ ಅನ್ನೋದನ್ನ ಒಂದ್ಸರಿ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ. ಚೆಕ್ ಮಾಡಿಸ್ಕೊಂಡು ಕನ್ಫರ್ಮ್ ಮಾಡ್ಕೊಳ್ಬೇಕಾಗತ್ತೆ ನಮ್ಮ ಮಕ್ಕಳಿಗೆ ಎಲ್ಲ ರೀತಿಯ ವ್ಯಾಕ್ಸಿನೇಷನ್ ಆಗಿದೆಯಾ ಆಗಿಲ್ವಾ ಅನ್ನೋದು. ಎಲ್ಲ ಹಾಸ್ಪಿಟಲಲ್ಲೂ ಕೂಡ ಹಾಸ್ಪಿಟಲಲ್ಲಿ ಡೆಲಿವರಿ ಆಗೋದ್ರಿಂದ ಹುಟ್ಟಿದ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಅನ್ನೋದನ್ನ ಕೊಟ್ಬಿಟ್ಟು ಮನೆಗೆ ಕಳಿಸ್ತಾರೆ. ಸೊ ಅದು ಕೊಟ್ಟಿದ ನಂತರನೇ ಮಕ್ಕಳನ್ನ ಚೆಕ್ ಮಾಡಿ ಆ ನಂತರ ಅವರು ಮನೆಗೆ ಡಿಸ್ಚಾರ್ಜ್ ಮಾಡ್ತಾರೆ. ಡೆಲಿವರಿ ಆಗಿದ ನಂತರ ನಾವೇನು ಮಾಡಬೇಕಂತಂದರೆ ನಮ್ಮ ಮಕ್ಕಳಿಗೆ ಯಾವ ವ್ಯಾಕ್ಸಿನೇಷನ್ನ ಕೊಡ್ತಾರೆ ಅನ್ನೋದನ್ನ ನಾವು ಒಂದ್ಸರಿ ಚೆಕ್ ಮಾಡ್ಕೊಬೇಕಾಗುತ್ತೆ. ಎಲ್ಲ ರೀತಿಯ ವ್ಯಾಕ್ಸಿನೇಷನ್ ಆಗಿದೆಯಾ ಇಲ್ವಾ ಅಂತ ಹೇಳಿ ಒಂದ್ಸರಿ ಕನ್ಫರ್ಮ್ ಮಾಡಿಕೊಂಡು ಚೆಕ್ ಮಾಡಿಕೊಂಡು ಆ ನಂತರ ನೀವು ಡಿಸ್ಚಾರ್ಜ್ ಮಾಡಿಸ್ಕೊಂಡ್ರೆ ಒಳ್ಳೆಯದು ಗೈಸ್. ಇನ್ನೊಂದು ಏನಂದರೆ, ಎಲ್ಲ ಪೇರೆಂಟ್ಸ್ಗೂ ಕೂಡ ಹುಟ್ಟಿದ ಮಕ್ಕಳಿಗೆ ಯಾವ ವ್ಯಾಕ್ಸಿನೇಷನ್ನ ಕೊಡ್ತಾರೆ ಅನ್ನೋದು ತುಂಬ ಕನ್ಫ್ಯೂಷನ್ ಇರುತ್ತೆ ಮತ್ತು ತುಂಬ ಡೌಟ್ಸ್ ಇರುತ್ತೆ. ಸೊ ಆ ಡೌಟ್ನ ನಾನು ಇವತ್ತು ಇಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ. ಡೆಲಿವರಿ ಆದ ನಂತರ ವ್ಯಾಕ್ಸಿನೇಷನ್ ಅನ್ನೋದು ಎಲ್ಲ ಮಕ್ಕಳಿಗೂ ಕೊಡ್ತಾರೆ. ಅದರಲ್ಲಿ ಯಾವ ವ್ಯಾಕ್ಸಿನೇಷನ್ ಕೊಡ್ತಾರೆ ಅಂತ ಹೇಳೋದಾದರೆ, ಹೆಪಟೈಟಿಸ್ ಬಿ ಕೊಡ್ತಾರೆ, ಓವರ್ ಪೋಲಿಯೋ ವ್ಯಾಕ್ಸಿನೇಷನ್ ಕೊಡ್ತಾರೆ, ಮತ್ತು BCG ಕೊಡ್ತಾರೆ. ಇದ್ರ ಜೊತೆಗೆ ವಿಟಮಿನ್ K ಅನ್ನುವಂತಹ ವ್ಯಾಕ್ಸಿನೇಷನ್ ಕೂಡ ಮಕ್ಕಳಿಗೆ ಕೊಡ್ತಾರೆ. ಇಷ್ಟು ವ್ಯಾಕ್ಸಿನೇಷನ್ನ ಎಲ್ಲ ಮಕ್ಕಳಿಗೂ ಕೂಡ ಕೊಡ್ತಾರೆ ಎಲ್ಲ ಹಾಸ್ಪಿಟಲಲ್ಲೂ. ಇಷ್ಟು ನೀವು ಡಿಸ್ಚಾರ್ಜ್ ಆಗಬೇಕಾದ್ರೆ ಡಿಸ್ಚಾರ್ಜ್ ಕಾರ್ಡಲ್ಲಿ ನೀವು ನೆಕ್ಸ್ಟ್ ಡೇಟ್ ಯಾವಾಗ, ನೆಕ್ಸ್ಟ್ ಶೆಡ್ಯೂಲ್ ಯಾವಾಗ ಅನ್ನೋದನ್ನು ಕೂಡ ನೀವು ಅದರಲ್ಲಿ ಬರ್ಸ್ಕೊಳ್ಬೇಕಾಗತ್ತೆ. ಇದು ತುಂಬ ಬಹಳ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ಸೊ ಮಗು ಬಂದಿರೋ ಖುಷಿಲಿ ಎಷ್ಟೊಂದು ಜನ ಏನು ಮಾಡ್ತಾರೆ ಅಂದರೆ ನೆಕ್ಸ್ಟ್ ಶೆಡ್ಯೂಲ್ ನೆಕ್ಸ್ಟ್ ಯಾವಾಗ ನಾವು ಬರಬೇಕು ಅನ್ನೋದನ್ನೇ ಮರ್ತ್ಬಿಡ್ತಾರೆ. ಆವಾಗ ಅವರು ಏನು ಮಾಡ್ತಾರೆ, ಡಿಸ್ಚಾರ್ಜ್ ಕಾರ್ಡಲ್ಲಿ ಕೆಲವೊಂದು ಟೈಮು ಬರ್ಸ್ಕೊಳಕ್ಕಾಗೋದಿಲ್ಲ. ಸೊ ಈ ತಪ್ಪನ್ನ ನೀವು ಮಾಡೋಕ್ಕೆ ಹೋಗ್ಬಿಡಿ. ದಯವಿಟ್ಟು ಎಲ್ಲ ತಾಯಿಂದಿರು ಕೂಡ, ಎಲ್ಲ ಪೇರೆಂಟ್ಸು ಕೂಡ ಮಗು ಹುಟ್ಟಿ ಡಿಸ್ಚಾರ್ಜ್ ಆಗಬೇಕಾದ್ರೆ ನೆಕ್ಸ್ಟ್ ಶೆಡ್ಯೂಲ್ ಯಾವಾಗ, ನೆಕ್ಸ್ಟ್ ನಾವು ಯಾವಾಗ ಬರಬೇಕು ಅನ್ನೋದನ್ನ ನೀವು ಡಿಸ್ಚಾರ್ಜ್ ಕಾರ್ಡಲ್ಲಿ ಬರ್ಸ್ಕೊಳ್ಳೋದು ಬಹಳ ಉತ್ತಮ. ಕೆಲವ್ರು ಏನು ಮಾಡ್ತಾರೆ, ಮಗು ಹುಟ್ಟಿದ ಖುಷಿಲಿ ನೆಕ್ಸ್ಟ್ ಶೆಡ್ಯೂಲ್ ಯಾವಾಗ ಅನ್ನೋದನ್ನೇ ಮರ್ತೋಗ್ಬಿಡ್ತಾರೆ. ಸೊ ಡೆಲಿವರಿ ಆಯ್ತಪ್ಪ, ಮಗು ಬಂತಪ್ಪ, ಸಾಕಪ್ಪ ಇನ್ನು ಅನ್ನೋ ಅಷ್ಟು ಖುಷಿಯಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಸೊ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗ್ಬೇಡಿ. ನೆಕ್ಸ್ಟ್ ನಿಮ್ಮದು ವ್ಯಾಕ್ಸಿನೇಷನ್ ಎಲ್ಲ ಆಗಿ ಡಿಸ್ಚಾರ್ಜ್ ಆಗಬೇಕಾದ್ರೆ ಡಿಸ್ಚಾರ್ಜ್ ಕಾರ್ಡಲ್ಲಿ ನೀವು ನೆಕ್ಸ್ಟ್ ಶೆಡ್ಯೂಲ್, ನೆಕ್ಸ್ಟ್ ಯಾವಾಗ ಬರಬೇಕು, ಯಾವಾಗ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಯಾವಾಗಿದೆ ಅನ್ನೋದನ್ನ ತಿಳ್ಕೊಂಡು ನೀವು ಡಿಸ್ಚಾರ್ಜ್ ಕಾರ್ಡಲ್ಲಿ ಮೆನ್ಷನ್ ಮಾಡಿಕೊಂಡು ಆ ನಂತರ ಮನೆಗೆ ಹೋಗೋದ್ರಿಂದ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು ಗೈಸ್. ಮತ್ತು ನೆಕ್ಸ್ಟ್ ಹೇಳೋದಾದರೆ ಗೈಸ್, ಡಿಸ್ಚಾರ್ಜ್ ಆದಮೇಲೆ ನೆಕ್ಸ್ಟ್ ಯಾವಾಗ ಬರಬೇಕು, ಯಾವಾಗ ಅವರು ಡೇಟ್ ಕೊಡ್ತಾರೆ, ಯಾವಾಗ ಶೆಡ್ಯೂಲ್ ಕೊಡ್ತಾರೆ ಅಂತ ಹೇಳೋದಾದರೆ, ಮಕ್ಕಳಿಗೆ ಡಿಸ್ಚಾರ್ಜ್ ಆಗಿ 45 ಡೇಸ್ ಆದಮೇಲೆ, ಅಂದರೆ 45 ದಿನಗಳ ಆದಮೇಲೆ ಮಗುಗೆ, ಅಂದರೆ 1.5 ತಿಂಗಳು, 1.5 ಮಂತ್ ಆದಮೇಲೆ ಮಕ್ಕಳಿಗೆ ಫಸ್ಟ್ನೇ ವ್ಯಾಕ್ಸಿನೇಷನ್ ಅನ್ನೋದು ಅವಾಗ ಕೌಂಟ್ ಆಗುತ್ತೆ. ಓಕೆನಾ? ಅದು 1.5 ತಿಂಗಳಿಗೆ ಮಕ್ಕಳಿಗೆ ಕಂಪಲ್ಸರಿ ಹಾಕ್ಸ್ಲೇಬೇಕಾಗಿರುವಂತಹ ವ್ಯಾಕ್ಸಿನೇಷನ್ ಆಗಿರುತ್ತೆ. ಓಕೆನಾ?
ನೀವು ರೆಗ್ಯುಲರ್ ಆಗಿ ನೀವು ಹೇಳ್ತೀರಾ ಇದು ಗೌರ್ಮೆಂಟ್ ಹಾಸ್ಪಿಟಲಲ್ಲೇ ಹಾಕಿಸ್ಬೇಕಾ ಇಲ್ಲ ಪ್ರೈವೇಟಲ್ಲೇ ಹಾಕಿಸ್ಬೇಕಾ ಅನ್ನೋದು ಅದೆಲ್ಲ ನಿಮಗೆ ಬಿಟ್ಟಿದ್ದು. ಏನಂದರೆ ಒಟ್ಟಿನಲ್ಲಿ ಇಂಗ್ಲೀಷನ್ನು ಹಾಕ್ಸೋದು, ವ್ಯಾಕ್ಸಿನೇಷನ್ ಹಾಕ್ಸೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು. ಬಟ್ ವ್ಯಾಕ್ಸಿನೇಷನ್ ಅನ್ನೋದು ಹಾಕಿಸ್ಲೇಬೇಕು. ಬಟ್ ನೀವು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಹಾಕಿಸ್ತೀರಾ ಇಲ್ಲ ಪ್ರೈವೇಟಲ್ಲೇ ಹಾಕಿಸ್ತೀರಾ ಅನ್ನೋದು ನಿಮಗೆ ಬಿಟ್ಟಿದ್ದು. ಮತ್ತು ನೆಕ್ಸ್ಟ್ ಹೇಳೋದಾದರೆ ಗೈಸ್, ನೀವು 45 ಡೇಸ್ ಅಂದರೆ 1.5 ತಿಂಗಳಾಗಿದ್ದ ನಂತರ ಫಸ್ಟ್ನೇ ವ್ಯಾಕ್ಸಿನೇಷನ್ನ ಮಗುಗೆ ಹಾಕ್ಸ್ತೀರಾ. ಸೊ ಹಾಕ್ಸಿದ ನಂತರನೂ ಕೂಡ ನೆಕ್ಸ್ಟ್ ವ್ಯಾಕ್ಸಿನೇಷನ್ ಯಾವಾಗ ಅನ್ನೋದನ್ನು ಕೂಡ ನೀವು ಅದರಲ್ಲಿ ಕಾರ್ಡಲ್ಲಿ ಬರ್ಸ್ಕೊಬೇಕಾಗತ್ತೆ. ಅದು ಕಾರ್ಡಲ್ಲಿ ಬರ್ಸ್ಕೊಳ್ಳೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಮರಿಬೇಡಿ, ಯಾವುದೇ ರೀತಿ ವ್ಯಾಕ್ಸಿನೇಷನ್ನು ಕೂಡ ನೀವು ಯಾವ ವ್ಯಾಕ್ಸಿನೇಷನ್ನು ಕೂಡ ಮರಿಬಾರ್ದು. ಎಲ್ಲ ರೀತಿಯ ವ್ಯಾಕ್ಸಿನೇಷನ್ನ ಹಾಕ್ಸೋದ್ರಿಂದ ಮಕ್ಕಳಿಗೆ ಮುಂದೆ ಬರುವಂತಹ ಕಾಯಿಲೆಗಳನ್ನು ನಾವು ತಡೆಗಟ್ಟೋದು ತುಂಬ ಅಂದರೆ ತುಂಬ ಅನುಕೂಲ ಅಂತಲೇ ಹೇಳ್ಬೋದು ಗೈಸ್. ದಯವಿಟ್ಟು ಎಲ್ಲ ರೀತಿಯ ವ್ಯಾಕ್ಸಿನೇಷನ್ನ ಹಾಕ್ಸೋದ್ರಿಂದ ಮಗುಗೆ ತುಂಬ ಒಳ್ಳೆಯದು, ಮಗುವಿನ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತಲೇ